ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ವಾರದಲ್ಲಿ 7 ದಿವಸ ಇದೆಯಲ್ವಾ? ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಯಾವ ದಿವಸ ಯಾವ ದೇವರನ್ನು ಪೂಜೆ ಮಾಡಬೇಕು, ಯಾವ ದೇವರನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು ಎಂದು ಕೆಲವರು ಕಾಮೆಂಟ್ಸ್ ಮುಖಾಂತರ ಕೇಳಿದ್ದಾರೆ. ಆದ ಕಾರಣ ಈ ಪ್ರಶ್ನೆಗೆ ಈ ವಿಡಿಯೋನಲ್ಲಿ ನಾವು ಸಮಾಧಾನವನ್ನು ತಿಳಿದುಕೊಳ್ಳೋಣ. ಭಾನುವಾರದ ದಿವಸ ನಾವು ವಿಶೇಷವಾಗಿ ಸೂರ್ಯದೇವನನ್ನು ಆರಾಧನೆ ಮಾಡಬೇಕು ಅಥವಾ ಮಹಾಗಣಪತಿಯನ್ನು ಆರಾಧನೆ ಮಾಡಬೇಕು. ಭಾನುವಾರ ಅಂದರೆ ಸೂರ್ಯದೇವನಿಗೆ ತುಂಬ ಇಷ್ಟ. ಸೂರ್ಯದೇವನು ಹುಟ್ಟಿರುವಂತಹ ವಾರ ಸಹ ಭಾನುವಾರ. ಆದ ಕಾರಣ ಭಾನುವಾರದ ದಿವಸ ಸೂರ್ಯದೇವರಿಗೆ ನಮಸ್ಕಾರ ಮಾಡಿದ್ರು, ಸೂರ್ಯದೇವರಿಗೆ ಅರ್ಘ್ಯ ಪ್ರದಾನ ಮಾಡಿದ್ರು, ನಾವು ಸೂರ್ಯಾಷ್ಟಕವನ್ನು ಹೇಳಿಕೊಂಡ್ರು, ನಮಗಿರುವಂತಹ ಅನಾರೋಗ್ಯ ಸಮಸ್ಯೆಗಳು ಕಡಿಮೆ ಆಗುತ್ತವೆ. ಆರೋಗ್ಯಂ ಭಾಸ್ಕರಾಧೀನಂ ಅಂತ ಶಾಸ್ತ್ರ ಹೇಳ್ತಾ ಇದೆ. ಆದ ಕಾರಣ ಭಾನುವಾರದ ದಿವಸ ಸೂರ್ಯದೇವನನ್ನು ಆರಾಧನೆ ಮಾಡಿದರೆ ನವಗ್ರಹ ದೋಷಗಳು ಪೂರ್ತಿಯಾಗಿ ನಿವಾರಣೆಯಾಗುತ್ತೆ. ನವಗ್ರಹಗಳಿಗೆ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯದೇವನ ಅನುಗ್ರಹ ನಮಗೆ ಸಿಗುತ್ತೆ. ಸೋಮವಾರದ ದಿವಸ ನಾವು ಪಾರ್ವತಿ ಪರಮೇಶ್ವರರನ್ನು ಆರಾಧನೆ ಮಾಡಬೇಕು. ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು, ಕಾಶಿ ವಿಶ್ವನಾಥನನ್ನು, ಪರಮೇಶ್ವರನ ಯಾವುದೇ ಒಂದು ಸ್ವರೂಪ, ವೀರಭದ್ರಸ್ವಾಮಿ, ಕಾಲಭೈರವ, ನಂದೀಶ್ವರ, ಇಂತಹ ಎಲ್ಲ ಶಿವಸ್ವರೂಪಗಳನ್ನು ನಾವು ಸೋಮವಾರದ ದಿವಸ ಆರಾಧನೆ ಮಾಡಿದ್ರು, ಪೂಜೆ ಮಾಡಿದ್ರು ಆ ಪರಮೇಶ್ವರನ ಅನುಗ್ರಹ ಪರಿಪೂರ್ಣವಾಗಿ ಸಿಗುತ್ತೆ. ಅದೇ ರೀತಿಯಾಗಿ ಮಂಗಳವಾರದ ದಿವಸ ವೀರಾಂಜನೇಯ ಸ್ವಾಮಿಯನ್ನು, ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಬೇಕು. ಮಂಗಳವಾರದ ದಿವಸ ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪೂಜೆ ಮಾಡಿ ಆರಾಧನೆ ಮಾಡಿದ್ರೆ ಶತ್ರು ಬಾಧೆ ಇರೋದಿಲ್ಲ, ಶತ್ರುಗಳು ಪೂರ್ತಿಯಾಗಿ ನಿವಾರಣೆ ಆಗ್ತಾರೆ. ಮನೆಯಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಆ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ. ಮನೆ ಆವರಣದಲ್ಲಿ ಯಾವುದೇ ಕಾರಣಕ್ಕೂ ಭೂತ ಪ್ರೇತ ಪಿಚಾಚಿಗಳು ಬರುವುದಿಲ್ಲ. ಒಂದು ವೇಳೆ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಸಹ ಆಂಜನೇಯ ಸ್ವಾಮಿಯನ್ನು ಮಂಗಳವಾರದ ದಿವಸ ವಿಶೇಷವಾಗಿ ಪೂಜೆ ಮಾಡಿ ಆರಾಧನೆ ಮಾಡಿದರೆ ಆ ದುಷ್ಟಶಕ್ತಿಗಳು, ನೆಗೆಟಿವ್ ಎನರ್ಜಿ ಅನ್ನೋದು ಮನೆಯಿಂದ ದೂರ ಆಗುತ್ತೆ. ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿದ್ರೆ ಸಾಲದ ಬಾಧೆ ಇರೋದಿಲ್ಲ, ಆರ್ಥಿಕ ಸಮಸ್ಯೆಗಳು ಪೂರ್ತಿಯಾಗಿ ನಿವಾರಣೆ ಆಗುತ್ತವೆ. ಬುಧವಾರದ ದಿವಸ ಮಹಾವಿಷ್ಣು ಆರಾಧನೆ ಮಾಡಬೇಕು. ಶ್ರೀರಾಮದೇವರು ಅಥವಾ ಶ್ರೀಕೃಷ್ಣ ಪರಮಾತ್ಮ, ಲಕ್ಷ್ಮೀ ನರಸಿಂಹಸ್ವಾಮಿ, ಮಹಾವಿಷ್ಣುವನ್ನು ಆರಾಧನೆ ಮಾಡಿದ್ರೆ ಬುಧವಾರದ ದಿವಸ ಮಹಾವಿಷ್ಣುವಿನ ಪರಿಪೂರ್ಣ ಅನುಗ್ರಹ ಸಿಗುತ್ತೆ. ತದನಂತರ ಬೃಹಸ್ಪತಿ ವಾರ ಅಂದರೆ ಗುರುವಾರದ ದಿವಸ ನಾವು ಗುರುಗಳನ್ನು ಆರಾಧನೆ ಮಾಡಬೇಕು. ಮಂತ್ರಾಲಯದ ಒಡೆಯ ರಾಘವೇಂದ್ರ ಸ್ವಾಮಿಯನ್ನು ವಿಶೇಷವಾಗಿ ಪೂಜೆ ಮಾಡಿದರೆ ಸ್ವಾಮಿ ಅನುಗ್ರಹದಿಂದ ಗುರುಬಲ ಸಿಗುತ್ತೆ. ಅಥವಾ ದತ್ತಾತ್ರೇಯ ಸ್ವಾಮಿಯನ್ನು ನಾವು ವಿಶೇಷವಾಗಿ ಗುರುವಾರದ ದಿವಸ ಆರಾಧನೆ ಮಾಡೋದು ತುಂಬ ಉತ್ತಮ. ತದನಂತರ ಶುಕ್ರವಾರದ ದಿವಸ ಅಮ್ಮನವರ ಆರಾಧನೆ ಮಾಡಬೇಕು. ಲಕ್ಷ್ಮೀ ದೇವಿ, ಸರಸ್ವತಿ ದೇವಿ, ಪಾರ್ವತಿ ದೇವಿ, ಚಾಮುಂಡೇಶ್ವರಿ, ಚೌಡೇಶ್ವರಿ, ಕಟೀಲ ದುರ್ಗಾ ಪರಮೇಶ್ವರಿ, ಯಾವುದೇ ಒಂದು ಅಮ್ಮನವರ ಸ್ವರೂಪವನ್ನು ನಾವು ಶುಕ್ರವಾರದ ದಿವಸ ಪೂಜೆ ಮಾಡಬೇಕು. ಕೊನೆಯದಾಗಿ ಶನಿವಾರದ ದಿವಸ ನಾವು ಈ ಕಲಿಯುಗಕ್ಕೆ ಅಧಿಪತಿಯಾಗಿರ್ತಕ್ಕಂಥ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು. ಶನಿವಾರದ ದಿವಸ ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡಿದ್ರು, ವಿಶೇಷವಾಗಿ ಆರಾಧನೆ ಮಾಡಿದ್ರು ಸಕಲ ದೇವತಾ ಅನುಗ್ರಹ ಸಿದ್ಧಿಯಾಗತ್ತೆ. ಎಲ್ಲ ದೇವಾನುದೇವತೆಗಳು ಸಹ ವಶರಾಗುತ್ತಾರೆ. ಯಾಕಂದ್ರೆ ಕೃತಯುಗೋ ನಾರಸಿಂಹೋ ತ್ರೇತಾಯಾಮ್ ರಘುನಂದನ ದ್ವಾಪರೇ ವಾಸುದೇವಶ್ಚ ಕಲವು ವೆಂಕಟನಾಯಕ. ಈ ಕಲಿಯುಗಕ್ಕೆ ಅಧಿಪತಿ ವೆಂಕಟೇಶ್ವರ ಸ್ವಾಮಿ ಅಯ್ಯಪ್ಪನ ಅನುಗ್ರಹ ಇದ್ದರೆ ಸಕಲ ದೇವತೆಗಳ ಅನುಗ್ರಹನೂ ನಮಗಿದ್ದಂತೆ. ಕೆಲವರು ಮನೆಯಲ್ಲಿ ಒಂದೇ ದೇವರನ್ನು ಇಟ್ಕೊಂಡು ಎಲ್ಲ ದೇವತೆಗಳನ್ನು ಆ ದೇವರಲ್ಲೇ ನೋಡಿಕೊಂಡು ಪೂಜೆ ಮಾಡ್ತಾರೆ. ಕೆಲವರು ವಾರದಲ್ಲಿ ಒಂದೊಂದು ದಿವಸ ಒಂದೊಂದು ದೇವರಿಗೆ ವಿಶೇಷವಾಗಿ ಆರಾಧನೆ ಪೂಜೆ ಮಾಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಎಲ್ಲ ಅನುಮಾನಗಳು ಈ ವಿಡಿಯೋಯಿಂದ ನಿವೃತ್ತಿಯಾಗಿದೆ ಎಂದು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಇಂತಹ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನಮ್ಮ ಶ್ರೀನಿವಾಸ ಭಕ್ತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಲೋಕ ಸಮಸ್ತ ಸುಖಿನೋ ಭವಂತು. ಸ್ವಸ್ತಿ.